ಸೌಂಡ್ ಬಂದಿತ್ತು. ಸೌಂಡ್ ಬಂದ ತಕ್ಷಣ ನನ್ಗೆ ಪಕ್ಕದಲ್ಲಿರೋರು ಇವರು ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಎಲ್ರು ನಾವು ಫೋನ್ ಮಾಡಿ ಕರೆಸ್ದು. ಪಕ್ಕದಲ್ಲಿರೋ ಆಂಬುಲೆನ್ಸ್ ಫೋನ್ ಮಾಡಿದ್ರು, ಆಂಬುಲೆನ್ಸ್ ಬರಲೇ ಇಲ್ಲ. 7 ಗಂಟೆವರೆಗೂ ಆಂಬುಲೆನ್ಸ್ ಬರಲೇ ಇಲ್ಲ. ಆಮೇಲೆ ಪೊಲೀಸ್ ಜೀಪಲ್ಲೇ ನಮ್ಮ ಅಣ್ಣೆ ಸಾಹೇಬ್ರು ಸಬ್ ಇನ್ಸ್ಪೆಕ್ಟರ್ ಅವರೇ ಎತ್ತಿ ಹಾಕೊಂಡು ಜೀಪಲ್ಲಿ ಎತ್ಕೊಂಡು ಹೋಗಿ ಹಾಸ್ಪಿಟ್ಲ್ ಎಲ್ಲ ನಾವು ಅಲ್ಲೇ ಅಡ್ಮಿಟ್ ಮಾಡಿ ಆಮೇಲೆ ಪೊಲೀಸ್ ಜೀಪಲ್ಲೇ ಎಲ್ಲ ಇದು ಮಾಡಿದ್ದು. ಪೊಲೀಸ್ ಅವ್ರು ಬಂದ್ರು ಅಷ್ಟೇ ಹೊರತು ಈ ಆಂಬುಲೆನ್ಸ್ ಅಂತೂ 5:40 ಹಿಡಿದು 7 ಗಂಟೆವರೆಗೂ ಆಂಬುಲೆನ್ಸ್ ಬರಲೇ ಇಲ್ಲ ಇಲ್ಲಿಗೆ. ಫೈರಿಂಗ್ ಬಂತು, ಅವರು ಬಂದ್ರು ಪಾಪ, ಅವರು ಬಂತು, ಡಿಪಾರ್ಟ್ಮೆಂಟ್ ಅವ್ರು ಇದ್ರು. ಅದ್ ಬಿಟ್ಬಿಟ್ಟು ನಮ್ಮ ಆಂಬುಲೆನ್ಸ್ ಅವರು ಒಬ್ರು ಬರಲೇ ಇಲ್ಲ. ಅಣ್ಣೆ ಸಾಹೇಬ್ರು ಫೋನ್ ಮಾಡೋಷ್ಟಕ್ಕೆಲ್ಲ 10 ನಿಮಿಷದಲ್ಲಿ ಇದ್ರು ಪಾಪ ಅವರು. ಈ ಡಿಪಾರ್ಟ್ಮೆಂಟ್ ಆಂಬುಲೆನ್ಸ್ ಅಂತವ್ರು 5:45 ಇಟ್ಕೊಂಡು 7:15 ಮಾಡಿದ್ರು, ಬರಲೇ ಇಲ್ಲ ಅವರು. ಆಮೇಲೆ 7:10 ನಿಮಿಷಕ್ಕೆ ನಾವೇ ಎತ್ಕೊಂಡು ಹೋಗಿ ಜೀಪಲ್ಲಿ ಎತ್ಕೊಂಡು ಹೋಗಿ ಮಕ್ಕಳಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವು. ನಾವೇ ಜೀಪಲ್ಲಿ ಎತ್ಕೊಂಡು ಹೋಗಿ. ನಾವು ನಗರಸಭಾ ಸದಸ್ಯರು ಸುಬ್ರಹ್ಮಣ್ಯ ಅಂತ, ವಾರ್ಡ್ ನಂಬರ್ 25. ಇದು ನಾವು ಯಾಕಂದ್ರೆ ಬಿಲ್ಡಿಂಗ್ ಬೀಳ್ಬೇಕಂದ್ರೆ ಮಳೆ ಗಿಳೆ ಬಿದ್ದು ಒಂದ್ ಕಡೆ ಬೀಳ್ಬೋದು. ಬಿಲ್ಡಿಂಗ್ ಮತ್ತೆ ಎಲ್ಲ ಪೂರ್ತಿ ಹಾಕ್ಬಿಟ್ಟಿದೆ ಬಿಲ್ಡಿಂಗು. ಅರ್ಥ ಆಯ್ತಾ? ಬಿಲ್ಡಿಂಗ್ ಪಕ್ಕದಲ್ಲಿ ಇರೋ ಬಿಲ್ಡಿಂಗು ಡ್ಯಾಮೇಜ್ ಆಗಿದೆ. ಒಂದೇ ಬಿಲ್ಡಿಂಗು ಒಂದು ಗೋಡೆ ಬಿದ್ದರೆ ಮಳೆ ಬಿತ್ತು ಗೋಡೆ ಬಿದ್ದೋಗಿದೆ ಅಂತ ನಾವ್ ಹೇಳ್ಬೋದು. ಅದ್ ಬಿಟ್ಬಿಟ್ಟು ಗೋಡೆ ಪೂರ್ತಿ ಸುತ್ತಲೂ ಪಕ್ಕದಲ್ಲಿ ಬಿಲ್ಡಿಂಗು ಡ್ಯಾಮೇಜ್ ಆಗಿದೆ. ಪಕ್ಕದಲ್ಲಿರೋ ಬಿಲ್ಡಿಂಗು ಕ್ರಾಕ್ ಬಿಟ್ಟಿದೆ. ಗೊತ್ತಿಲ್ಲ. ಪಕ್ಕದಲ್ಲಿರೋ ಮನೆಗೆಲ್ಲ ಡ್ಯಾಮೇಜ್ ಇದೆ. ಸೌಂಡ್ ಅಂತೂ ಒಂಥರ ಬ್ಲಾಸ್ಟ್ ಆಗದಂಗೆ ಸೌಂಡ್ ಬಂದಿದೆ. ಪಕ್ಕದಲ್ಲಿರೋರೆಲ್ಲ ಹೇಳ್ತಾ ಇದ್ರ ಪಾಪ, ಬ್ಲಾಸ್ಟ್ ಆಗಿರೋದು ಒಂದು ಸೌಂಡ್. ಬ್ಲಾಸ್ಟ್ ಸರ್, ಒಂದು ಬೀಳ್ತಿತ್ತು ಸರ್. ಇದು ಮಳೆ ಬಿದ್ದೇನ ಬಿಲ್ಡಿಂಗ್ ಬೀಳ್ಬೇಕಂದ್ರೆ ಒಂದು ಕಡೆ ಗೋಡೆ ಬೀಳ್ಬೇಕಾಗಿತ್ತು. ಪಕ್ಕದಲ್ಲಿರೋ ಬಿಲ್ಡಿಂಗು ಕ್ರಾಕ್ ಬಿದ್ದಿದೆ, ಆ ಕಡೆ ಇರೋ ಬಿಲ್ಡಿಂಗು ಕ್ರಾಕ್ ಬಿಟ್ಟಿದೆ. ಪಕ್ಕದಲ್ಲಿ ಇರೋ ನಮ್ಮ ಫ್ರೆಂಡ್ ನೋಡು 5:45 ನನ್ಗೆ ಫೋನ್ ಮಾಡಿದ್ರು, ಹಿಂಗ ಆಗಿದೆ ಬೇಗ ಬನ್ನಿ ಸರ್ ಅಂತ ಪಾಪ ಇವರು. ನಾನು ಎದ್ದ ತಕ್ಷಣ ಇಲ್ಲಿ ಬರೋಷ್ಟಿಗೆ ಆಂಬುಲೆನ್ಸ್ ಅಷ್ಟೊತ್ತಿಗೆ ನಾವು ಫೋನ್ ಮಾಡಿದ್ರು. ಆಂಬುಲೆನ್ಸ್ ಅಂತೂ ರೆಸ್ಪಾನ್ಸೇ ಇಲ್ಲ. 7:15 ರೆಸ್ಪಾನ್ಸ್ ಇಲ್ಲ. 7:10 ಮಗುನ ಎತ್ಕೊಂಡು ಹೋಗಿದ್ದು ಪಾಪ. ಹೆಣ್ಣು ಮಗುನ ನಾವು ಲಾಸ್ಟ್ 7:15 ಎತ್ಕೊಂಡು ಹೋಗುದು. ಅಷ್ಟೊತ್ತಿಗೆ ಆಂಬುಲೆನ್ಸ್ ಬರಲೇ ಇಲ್ಲ. ಬೆಂಕಿ ಹತ್ರ ಏನಾದ್ರು ಬಂತು. ಇದು ಇನ್ನೊಂದೇನಂದ್ರೆ ಮಕ್ಕಳಿಗೆ ಆಯಮ್ಮನ್ಗೂ ಕೂದಲು ಸುಟ್ಟೋಗಿದೆ. ಮಕ್ಕಳಿಗೆಲ್ಲ ಬರಿಷ್ಠ ಆಗೋಗಿದೆ ಪೂರ್ತಿ. ಮಕ್ಕಳಿಗೆಲ್ಲ ಪೂರ್ತಿ ಬರಿಷ್ಠ ಆಗಿದೆ. ಇವಾಗ ಬಿಲ್ಡಿಂಗ್ ಏನೋ ಬಿದ್ರೆ ಕೈಯೋ ಕಾಲ ಏನೋ ಹೆಚ್ಚು ಕಮ್ಮಿ ಆಗ್ಬೋದು. ಅದ್ಬಿಟ್ಬಿಟ್ಟು ಪೂರ್ತಿ ಮೈಯೆಲ್ಲ ಶರ್ಮ್ ಎಲ್ಲ ಹೊರಟೋಗಿದೆ. ರಕ್ತ ಇಲ್ಲ, ಯಾರಿಗೂ ರಕ್ತ ಬಂದಿಲ್ಲ ಪಾಪ. ಪೂರ್ತಿ ಮೈಯೆಲ್ಲ ಸ್ಕಿನ್ ಎಲ್ಲ ಡೌನ್ ಇದಾಗಿದೆ, ಡ್ಯಾಮೇಜ್ ಆಗಿದೆ. ತಲೆ ಅದೇ ಹೆಣ್ಮಗು ತಲೆ ಏಟ್ ಬಿದ್ದಿದೆ. ಹೆಣ್ಮಗು ಪಾಪ ಸೀರಿಯಸ್ ಅಲ್ಲಿ ಇದಾರೆ. ಅವ್ರನ್ನ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡು ಹೋಗಿದ್ದೇವೆ. ಆಲ್ಮೋಸ್ಟ್ 99% ಸಿಲಿಂಡರ್ ಬ್ಲಾಸ್ಟ್ ಸರ್. 99% ಸಿಲಿಂಡರ್ ಬ್ಲಾಸ್ಟ್. ಸರ್ ಮುಂದೆ ಬಿದ್ರೆ ಮತ್ತೆ ಅದೇ ಸಪೋರ್ಟ್ ಇರೋದು. ಅದು ಬಿದ್ದಾದ್ರೆ ಕುತ್ಕೊಂಡ್ಬಿಡ್ತದ ಅದು. ಕಾಲ್ ತೆಗಿರಿ. ಅಲ್ಲೇ ಮೇಲ್ ಕನೆಕ್ಷನ್ ತಪ್ಪ. ಇದು ಹಳೇದು ಬಿಡಲೆ, ಹಳೇದು
ಬೆಳೆಸ್ಬೇಡಿ. ಕೊಡ ಇಲ್ಲಿ ಈ ಕಡೆ ಇತ್ತು. ಹೋಗ್ರಿ ಅದು ಮರ ಸರ್ವೆ ಮರ ಟಚ್ ಮಾಡ್ಬೇಡ್ರಿ. ಇರಪ್ಪ ಅಣ್ಣ ನಾವು ಹೋಗೋಣ. ಆ ಕಡೆ ಡೋರ್ ಇದೆ. ಆ ಕಡೆ ಡೋರ್ ಬರುತ್ತೆ. ಆ ಕಡೆ ಡೋರ್ ಬರುತ್ತೆ. ಆ ಕಡೆ ಅಂತ ಅವಾಗಲೇ ಬಂದಿಲ್ಲ. ಕಲ್ಲು ಹೊಡೆದಕ್ಕಣ ಕಲ್ಲು ಒಂದು ಕಲ್ಲು ಹೊಡಿ. ಕ್ರೋಬಾರ್ ತಗೋ. ಕ್ರೋಬಾರ್ ಕೊಡಿ. ಇದು ಸಿಲಿಂಡರ್ ಇದಾಗಿಲ್ಲ ಅಣ್ಣ. ಏನಾಗಿದೆ? ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ. ಲೀಕೇಜ್ ಇತ್ತ. ಲೀಕೇಜ್ ಬಂದು ಸ್ಪ್ರೆಡ್ ಆಗಿರೋದು. ಹಿಂದ ಆ ಕಡೆ ಎತ್ತಕ್ಕಾಗತ್ತೆ ಯಾರ ಕೂಡ ಸೈಡ್ ಕೂಡ ಇಲ್ಲಿ ನಾವು ಮೈನ್ ರೋಡ್ ಕಳಿಸ್ತಾರೆ ಸರ್ ಸುನೀಲ್ ಕಳಿಸ್ಕೊಡ್ತೀನಿ ಸರ್. ಸುನೀಲ್ ಜೀಪ್ ಬರೋದು ಸರ್. ಸುನೀಲ ಬರ್ತಾರೆ ಹಂಗೆ ಎತ್ಕೆ ಹೊರ ಹಾಕೊಂಡ್ಬಿಡು. ಸುನೀಲ ಸಾಹೇಬ್ರು ಬರ್ತಾರೆ ನೋಡಿ ಕರ್ಕೊಂಬರೋ. ಸರಿ ಸರಿ ಇದನ್ನ ಅದ್ರದ್ದು ಎಲ್ಲಿದೆ ಕೇಬಲ್? ಚಾಕರ್ ಕೇಬಲ್ ಇಲ್ಲಿ ಕೆಳಗಡೆ ಕೇಳ್ಕೊ. ಕೆಳಗಡೆ ತಪ್ಪದಾ? ಬೇಡ ಇರೋ ಏನು ದಬ್ಬರ ಇಲ್ಲ ಮತ್ತೆ ನೀವು ಫೋಟೋ ಸುಮ್ಮನೆ ಚೆನ್ನಾಗಿರಲ್ಲ. ಇಲ್ಲ ನೋಡ ಆ ಕಡೆ ಇಲ್ಲ ಅದ್ರ ಮೇಲೆ ಆ ಕಡೆ ಹೋಗಿ ಇಲ್ಲ ಇದ್ರ ಮೇಲೆ ಯಾವ್ದಾದ್ರು ಅದೆಲ್ಲ ಫುಲ್ಲು ಇದಾಗ್ಬಿಟ್ಟಿದೆ. ಬಂದ್ಬಿಡಕ್ಕೋಸ್ಕರ ಬಂದ್ಬಿಡು, ಬೇಗ ಬಂದ್ಬಿಡು. ಟೈಮ್ ಸರಿ ಇಲ್ದ ಇದ್ದಾಗ ಬಂದ್ಬಿಡ್ಬೇಕು ಸುಮ್ಮನೆ. ಇಲ್ಲ ನೋಡ ಇದ್ರ ಮೇಲೇನೋ ಅಲ್ಲೋ ಇಲ್ಲೋ ನೀವೆಲ್ಲಾದ್ರೂ ಹಾಕ್ಕೊಂಡು ಇದು ಮಾಡ್ತೀವಿ ಮೇಲೆ ಕಳ್ಸ್ಬಿಡಿ. ಯಾಗಾಡು ತೆಗಿಸ್ಕೊಂಡು ಉಂಡದೆ ಪ್ರೇಮ ನಾವು ಪೂಚಾರ 그럼 뭐지? 손을 베스트에서 매일 안 나가면 돼. ಅಲ್ಲ ಇದೇನು ಲೀಕೇಜ್ ಇಲ್ಲ. ಇದೇನು ಲೀಕೇಜ್ ಇಲ್ಲ. ಅದು ರೆಗ್ಯುಲರ್ ಹಂಗೆ ಇಲ್ಲ. ಬಾಯಿಲಾನೆ ಅದು ಎತ್ಕೊಂಡ್ಬಿಡ್ತೀಯಾ ಬಾಣ. ಇವ್ರು ಈ ಮನೆ ಸಪ್ರೇಟ್ ಅಂತ. ಮನೆ ಸಪ್ರೇಟ್ ಅದು ಸಪ್ರೇಟ್. ಆ ಗೋಡೆ ಬಿದ್ದಾಗ ಇದು ಬಿದ್ದೋಗಿರೋದು. ಬ್ಲಾಸ್ಟ್ ಇಲ್ಲ. ಬ್ಲಾಸ್ಟ್ ಆಗಿಲ್ಲ. ಅದು ಕಿಚನ್ ಇಲ್ಲ ಬ್ಲಾಸ್ಟ್ ಇಲ್ಲ. ಬ್ಲಾಸ್ಟ್ ಆಗಿಲ್ಲ. ಬ್ಲಾಸ್ಟ್ ಅದು ಹಿಂಗಿರ್ತದ. ಬ್ಲಾಸ್ಟ್ ಇಲ್ಲ. ಇಲ್ಲ LPG ಸಿಲಿಂಡರ್ ಅಲ್ಲ ಇದೆ. LPG ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಮೇಡಮ್. ಅದ್ರ ಕಿಚನ್ ಬೇರೆ ಐತೆ. ಅದ್ರ ಕಿಚನ್ ಬೇರೆ ಇದೆ. ಬಟ್ ಇವಾಗ ನಾವು ಇಷ್ಟು ತಗೊಂಡು ನೋಡ ಆ ಪಿಲ್ಲರ್ ಒಂದು ನೋಡ. ಆಯ್ತು ನಡ ನೀನು ಬರೀ ಇದೆ ಅಂದಿರ್ಬೇಡ ನೀನು. ನೀರ್ದು ಬಿಂದಿಗೆ ರೆಡ್ದು वो कैन पड़े धक्का कैन पड़े नहीं उसके बाजू 6 सिलेंडर
कैन के बाजू क्या देखा पानी का पानी कैन में हम चे फैजल भैया है देखो डब्बे ही रखा है क्या फैजल ಸ್ಟವ್ ಹಚ್ಚಿದ್ರೆ ಬೆಳಗ್ಗೆ ನಮಗೆ ಡೌಟ್ ಇದು ಏನಾಗಿದೆ ಅಂತ ಗೊತ್ತಿಲ್ಲ ಅದನ್ನ ನೋಡಬೇಕು ಡಿಪಾರ್ಟ್ಮೆಂಟ್ ಒಳಗಡೆ ಇದ್ದವ್ರಿಗೆ ಯಾರು ಗೊತ್ತಿಲ್ಲ ಹೇಳಿದ್ರು ಯಾರು ಇಲ್ಲ ಯಾರು ಇಲ್ಲ ಅವ್ರು ಎಲ್ಲ ಡ್ಯಾಮೇಜ್ ಆಗಿದೆ ಅವ್ರಿಗೆ ಮಾತಾಡಿದಾಗ ಏನ್ ಹೇಳಿದ್ರು ಅವರು ಈಗ ಹಾಸ್ಪಿಟಲ್ ಇದ್ದಾರೆ ಏನು ಹೇಳ್ತಾ ಇಲ್ಲ ಭಯ ಆಗಿದೆ ಅವ್ರಿಗೆ ಅದಕ್ಕೋಸ್ಕರ ಏನು ಗೊತ್ತಿಲ್ಲ ಮಗಗೆ ಹೇರ್ಸು ಡ್ಯಾಮೇಜ್ ಆಗಿದೆ ಅದು ಬ್ರನ್ ಆಗಿದೆ ಬ್ರನ್ ಹೋಗಾರ ಇದು ಎಲ್ಲ ಕೈಯೆಲ್ಲ ಬ್ರನ್ ಆಗಿದೆ ಅದು ಡೌಟ್ ಇದೆ ಅದೇ ನಮ್ಮ ಸಾರ್ ಹೇಳ್ತಾ ಇದ್ರು ಸರ್ ಈಗ ಒಂದ್ಸಲ ಒಂದ್ ಸಿಲಿಂಡರ್ ತೆಗ್ದಿದೀವಿ ಇನ್ನೊಂದು ಸಿಲಿಂಡರ್ ಈಗ ಒಳಗಡೆ ಇದೆಯಲ್ಲ ಸಿಲಿಂಡರ್ ಒಳಗಡೆ ರಿಸ್ಕ್ ಇದೆ ಹಂಗಾಗಿ ಅದನ್ನ ಸ್ವಲ್ಪ ಉಕ್ಕೆಲ್ಲ ತರಿಸ್ತಾ ಇದ್ದೀವಿ ಆ ಸಿಲಿಂಡರ್ ಇನ್ ಕೇಸ್ ಅಲ್ಲಿ ಸ್ಟವ್ ಹೇಳ್ಕೊಂಡಾಗ ನಮ್ಮ ಸಿಲಿಂಡರ್ ಹೊರಗಡೆ ಸಿಗುತ್ತೆ ಅದು ತಗೊಂಡು ನೋಡೋಣ ಓಕೆ ಫೈರ್ ಪೈಪ್ ಏನು ಬೇಡ ರೆಗ್ಯುಲೇಟರ್ ದಯವಿಟ್ಟು ಹೊರಗಡೆ ಹೋಗ್ರಣ ಸರ್ 2 ನಿಮಿಷ ಆ ಕಡೆಯಿಂದ ಇಲ್ಲ ಇದು ಮಾಡ್ಕೊಂಡಿರಲ್ಲ 2 ನಿಮಿಷ ಹಾಂ ಅಲ್ಲಲ್ಲ 2 ನಿಮಿಷ 2 ಮಿನಿಟ್ಸ್ ನೀಟಾಗೆಲ್ಲ ಹೇಳ್ತೀರಿ ಗೊತ್ತಿಲ್ಲ ಇಲ್ಲ ಬೆಳಗ್ಗೆ 4 ಜನ ಇದ್ರು ಡೆಡ್ ಬಾಡಿ 3 ಒಳಗಿದ್ರು ಏನೋ ಭಾಳ ಸೀರಿಯಸ್ ಇತ್ತು ಅವ್ರಿಗೆ 14 ವರ್ಷ ಪೈಪ್ ಬಿಟ್ಟು ಅದನ್ನ ಕಲ್ಲಾಗ ಪೈಪ್ ಇಟ್ಟು ಸ್ಟವ್ ರೆಗ್ಯುಲೇಟರ್ ಬೇಕಾದ್ರೆ ಎತ್ಕೊಂಡ್ಬಿಡ ಆಚೆ ತಗೊಳ್ಳಿ ವಾಟ್ಸಪ್ ಬೇಕಾ ಏನೂ ಆಗಿಲ್ಲ ಗ್ಯಾಸ್ ಲೀಕೇಜ್ ಅಷ್ಟೇ ಅಲ್ಲಿ ಆರಕ್ಕೆ ಎತ್ಕೊಂಡ್ರಾ ಇಲ್ಲಿದೆ ಇಲ್ಲಿ ಕೆಳಗೆ ಸಂಧಿಯಲ್ಲಿ ಸರ್ ಅಲ್ಲಿ ದೊಡ್ಡ ಬಿದ್ದಿತ್ತಲ್ಲ ಒಳಗಡೆ 3 ಜನ ಚೇತನ್ ಸರ್ ಆ ಕಡೆ ಹೋಗ್ಯಾರ ಸರ್
చెప్తా ఉంటాను అప్పుడు నీకు వాడు కూరుకోలేడు పోలే ఆపకు పోయి చూడుకోండి ಒಂದು 1 hour 2 hours ಆದ್ರೆ ಎಲ್ಲ ಬರೋಷ್ಟೊತ್ತಿಗೆ ನಾವು ಬಂದಾಗ ವಾಸನೆ ಬರ್ತಾ ಇತ್ತು ನಾವು 7:30ಗೆ ಬಂದ್ವಿ ಎಲ್ಲ ಲೀಕೇಜ್ ಆಗೋಗಿದೆ ನಮಾಜ್ ಹೋಗೋಕ್ಕೆ ಸ್ವಿಚ್ ಆನ್ ಮಾಡಿದ್ದಾರೆ ಬ್ಲಾಸ್ಟ್ ಆಗಿದೆ ನಮ್ಮನೆ ಕೂಡ ಬ್ಲಾಸ್ಟ್ ಆಗಿಬಿಟ್ಟಿದೆ ಮೇಡಮ್ ಬನ್ನಿ ಈ ಕಡೆ ಪಕ್ಕದಲ್ಲಿ ಮಣ್ಣು ಹಾಂ ಬಿದ್ದೋಗಿದೆ ಒಳಗಡೆನಿಂದ ಈ ಕಡೆ ಅದೇ ನೀವು ಅನೌನ್ಸ್ ಮಾಡಬೇಡಿ ಅಂತ ಅಧಿಕೃತವಾಗಿ ಅವ್ರ ಕಡೆ ರಿಪೋರ್ಟ್ ತಗೊಳ್ಳಿ ಫೋಟೋಸ್ ತೋರಿಸ್ತಾ ಇದ್ದಾರಲ್ಲ ನಾವು ಇಲ್ಲಿ ನೀ ಹೆಂಗ್ ಬಂದಿದ್ದು ನಾನು ಚೌಕಿವ ಅದಕ್ಕೆ ಸರ್ ತೆಗೆದ್ಬಿಟ್ಟು ಬೆಳಗ್ಗೆ ದಪ್ಪನಾದ್ಮೇಲೆ ನಾಳೆ ನಿಂತ್ಕೊಳ್ತಾರೆ ನಮ್ಮ ಎದುರುಗಡೆ ಮಾಡಿ ಅಂತ ಅವ್ರ ಎದುರುಗಡೆ ಮಾಡಿ ಇನ್ನೊಂದು ಏನಂದ್ರೆ ಡೆಮಾಲಿಷನ್ ಮಾಡಿದ್ರೆ ಹೋಗ್ಬಿಡಕ್ಕೆ ಬೀಳಿಸ್ಬಿಟ್ಟು ಆದ್ಮೇಲೆ ಹಂಗ ಹೋದ್ರೆ ಕೆಸಿ ಕಡಿಮೆ ಆಗ್ಬಿಟ್ಟು ಗ್ರೂಪ್ ಲೀಡರ್ ಯಾರು ನಂಬರ್ ಇವರೇನಾ ಹೌದಾ ಬನ್ನಿ ನೀವು ಬನ್ನಿ ಸರ್ ಸುಮಾರು ಫೋಟೋ